Hello everyone. In this class, in this video, I am going to discuss about Karnataka TET 2026. So, Karnataka Teachers Eligibility Test, which is conducted by the Department of School Education, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಇದನ್ನ ಪರೀಕ್ಷೆಯನ್ನು ಕಂಡಕ್ಟ್ ಮಾಡೋರು ಯಾರ್ರಿ? ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಶಿಕ್ಷಣ ಇಲಾಖೆಯ ಅಫಿಷಿಯಲ್ ನೇಮ್ ಇದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಈ ಇಲಾಖೆಯವರು ಶಿಕ್ಷಕರಾಗಲಿಕ್ಕೆ ಅರ್ಹತೆ ಬಯಸುವಂಥ ಒಂದು ಪರೀಕ್ಷೆಯನ್ನು ಈ ಇಲಾಖೆ ನಡೆಸ್ತೈತಿ. ಈ ಇಲಾಖೆಯ ಪ್ರಶ್ನೆ ಪತ್ರಿಕೆ ಎರಡು ರೀತಿ ಪ್ರಶ್ನೆ ಪತ್ರಿಕೆ ಹೊಂದಿರ್ತೈತಿ. ಒಂದು ಪತ್ರಿಕೆ 1, ಇನ್ನೊಂದು ಪತ್ರಿಕೆ 2. ಪತ್ರಿಕೆ 1 ಯಾರಿಗೆ ಅಂತ ಹೇಳಿದ್ರೆ, ಇದನ್ನ ಯಾರು ಡಿ.ಎಡ್ ಅನ್ನು ಮಾಡ್ಕೊಂಡಿರ್ತಾರಲ್ಲ, ಡಿ.ಎಡ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಮತ್ತು ಡಿ.ಎಡ್ ಮುಗಿಸಿದವರಿಗೆ 1 to 5th ಶಿಕ್ಷಕರಾಗ್ಲಿಕ್ಕೆ ಯಾರು ಬಯಸ್ತಾರಲ್ಲ ಅವರಿಗೆ ಪತ್ರಿಕೆ 1. ಯಾರು ಡಿಗ್ರಿ ಪ್ಲಸ್ ಡಿ.ಎಡ್ ಅಥವಾ ಬಿ.ಎಡ್ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಪತ್ರಿಕೆ 2. ಇದು 6 to 8th ಶಿಕ್ಷಕರಾಗಲಿಕ್ಕೆ ಬಯಸುವಂಥವ್ರಿಗೆ. ಈಗ ನಾವು ಬಿ.ಎಡ್ ಓದುವಂಥ ಪ್ರಶಿಕ್ಷಣಾರ್ಥಿಗಳು ಮತ್ತು ಬಿ.ಎಡ್ ಮುಗಿಸಿದಂಥವರು ಪತ್ರಿಕೆ 2ಗೆ ಪ್ರಿಪ್ರೇಷನ್ ಮಾಡಬೇಕಾಗ್ತೈತಿ. ಪತ್ರಿಕೆ 2ಕ್ಕೆ ಏನು ಮಾಡ್ತೀವಿ, ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಈ ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇರ್ತೈತಿ ಅಂತ ಹೇಳಿದ್ರೆ, ಇದು ಮೊದಲನೇ ಭಾಗವನ್ನು ಹೊಂದಿರ್ತೈತಿ. ಮೊದಲೇದು ಯಾವುದು ರೀ? ಕನ್ನಡ 30 ಮಾರ್ಕ್ಸಿಗೆ 30 ಕ್ವಶನ್ಸನ್ನು ಒಳಗೊಂಡಿರ್ತೈತಿ. ಅದೇ ರೀತಿ ಇಂಗ್ಲೀಷ್ ಕೂಡ 30 ಮಾರ್ಕ್ಸಿಗೆ 30 ಕ್ವಶನ್ಸನ್ನು ಒಳಗೊಂಡಿರ್ತೈತಿ. ಇನ್ನೊಂದು CDP ಅಂತ ಹೇಳ್ತೀವಿ ನಾವು, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಅಂತ ಹೇಳಿ. ಇದು ಕೂಡ 30 ಮಾರ್ಕ್ಸಿಗೆ 30 ಕ್ವಶನ್ಸನ್ನು ಒಳಗೊಂಡಿರ್ತೈತಿ. ಇನ್ನು 4ನೇದು ಬಂದು ಇದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರ್ತೈತಿ. ನೀವು ಸೋಷಿಯಲ್ ಸೈನ್ಸ್ ತೊಗೊಂಡಿದ್ರಿ ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಇದ್ರಿಪ್ಪ ಅಂತ ಹೇಳಿದ್ರೆ ನಿಮ್ಗೆ 60 ಮಾರ್ಕ್ಸು 60 ಕ್ವಶನ್ಸ್ ಸೋಷಿಯಲ್ ಸೈನ್ಸ್ ಮೇಲೆ ಇರ್ತೈತಿ. ಅಥವಾ ನೀವು ಮ್ಯಾಥ್ಸ್ ಸೈನ್ಸ್ ಇದ್ರಪ್ಪ ಅಂದರೆ ಸೈನ್ಸ್ 30 ಮಾರ್ಕ್ಸ್, ದೆನ್ ಮ್ಯಾಥ್ಸ್ 30 ಮಾರ್ಕ್ಸ್. ಟೋಟಲ್ ಈ ರೀತಿ 150 ಅಂಕಗಳಿಗೆ ಏನಿರ್ತೈತಪ್ಪ ಈ ಪತ್ರಿಕೆ 2 ಇರುವಂತಹದ್ದು. ಇನ್ನು ಈ 150 ಮಾರ್ಕ್ಸಿಗೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೋಬೇಕ್ರಿ? 90+ ಮಾರ್ಕ್ಸ್ ತೊಗೊಂಡ್ರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಈ ಪತ್ರಿಕೆಯನ್ನು ನೀವು ಎಲಿಜಿಬಲ್ ಆಕ್ಕಿರಿ. ಇಲ್ಲಿ ಎಲಿಜಿಬಲ್ ಆದಂಥ ಈ ಪತ್ರಿಕೆ 2 ಮುಂದೆ ನೀವು ಯಾವಾಗ ಹೆಲ್ಪ್ ಆಕೈತಿ ಇದು ಅಂತ ಹೇಳಿದ್ರೆ, GPSTR ಅಂಥೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ 6 to 8th ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳುವಾಗ ಈ ಪತ್ರಿಕೆ 2 90+ ಆದವ್ರು ಅಷ್ಟೇ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿರ್ತಾರೆ ಅವ್ರು. ಹೌದಾ? ಆಗ ಈಗ ನೀವು ತೊಗೊಂಡಂಥ ಈ TET ಎಲಿಜಿಬಿಲಿಟಿ ಹೆಲ್ಪ್ ಆಕೈತಿ. ಮತ್ತು ಬೇರೆ ಎಕ್ಸಾಮ್ಸಿಗೂ ಕೂಡ TET ಹೆಲ್ಪ್ ಆಗುವಂಥದ್ದು. ಮಿನಿಮಮ್ ಎಷ್ಟು ತೊಗೋಬೇಕ್ರಿ? 90+ ಮಾರ್ಕ್ಸ್ ತೊಗೊಂಡಾಗ ಇದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನಮಗೆ ಬರುವಂತಹದ್ದು. ಸೊ ಆ ನಿಟ್ಟಿನೊಳಗೆ ಇನ್ನು ಇದರ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು? ಈ ಕನ್ನಡ ಏನು 30 ಮಾರ್ಕ್ಸಿಗೆ 30 ಕ್ವಶನ್ ಕೇಳ್ತಾರಲ್ಲ, ಇದರೊಳಗಡೆ 22 ಮಾರ್ಕ್ಸ್ ವಿಚ್ ಆರ್ ರಿಲೇಟೆಡ್ ಟು ಪ್ಯೂರ್ ಕನ್ನಡ ಗ್ರಾಮರ್. ಇವು ಕನ್ನಡ ಏನಾಗಿರ್ತಾವ್ರಿ? ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ 22 ಕ್ವಶನ್ ಇರ್ತಾವೆ. ಇನ್ನು 8 ಕ್ವಶನ್ಸು ಕನ್ನಡ ಬೋಧನಾಶಾಸ್ತ್ರ ರಿಲೇಟೆಡ್ ಇರ್ತಾವೆ. ಕನ್ನಡ ಪೆಡಗೋಗಿ
22 ಗ್ರಾಮರ್ ಕ್ವಶನ್ ಇರ್ತಾವೆ, 8 ಪೆಡಗೋಗಿ ಕ್ವಶನ್ಸ್ ಇರ್ತಾವೆ. ಸೇಮ್ ಇಲ್ಲಿ ಏನು ಯಾವ ರೀತಿ ಕನ್ನಡಗಳಿಗೆ 22 ಗ್ರಾಮರ್ ಕ್ವಶನ್ನು, 8 ಪೆಡಗೋಗಿ ಕ್ವಶನ್ಸ್. ಇಂಗ್ಲೀಷ್ ಒಳಗೂ ಕೂಡ ಅದೇ ರೀತಿ ಸೇಮ್ ಟ್ರೆಂಡ್ ಫಾಲೋ ಆಕೈತಿ. CDP ಏನು ಚೈಲ್ಡ್ ಡೆವಲಪ್ಮೆಂಟ್ ಏನು ಪೆಡಗೋಗಿ ಇರ್ತದಲ್ಲ, ಇಲ್ಲೂ ಕೂಡ ಒಂದಿಷ್ಟು ಕ್ವಶನ್ಸ್ ಇರ್ತಾವೆ. ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ ರಿಲೇಟೆಡ್, ಮತ್ತು ಇನ್ಕ್ಲೂಸಿವ್ ಎಜುಕೇಷನ್, ಜೆಂಡರ್ ಆಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್, ಈ ರೀತಿ CDP ಕ್ವಶನ್ಸ್ ಕೂಡ 30 ಕ್ವಶನ್ ಇರ್ತಾವೆ. ಸೋಷಿಯಲ್ ಸೈನ್ಸ್ ಒಳಗಡೆ ಏನಾಕೈತಿ, ಒಂದು 55 ಕ್ವಶನ್ ತನಕ ಏನಿರ್ತಾವೆ ನಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇರ್ತಾವೆ. ಯಾವುವು 8th 9th 10th. ಮತ್ತು ಇನ್ನು ಉಳ್ಕೋದೊಂದು 15 ಕ್ವಶನ್ ಏನಿರ್ತಾವಲ್ಲ, ಅಲ್ಲ 45 15 ಕ್ವಶನ್ ಏನಿರ್ತಾವಲ್ಲ, ಇವು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರದ ರಿಲೇಟೆಡ್ ಕ್ವಶನ್ಸ್ ಇರುವಂತಹದ್ದು. ಸೈನ್ಸ್ ಒಳಗಡೆ ಕೂಡ ಒಂದು 22 ಕ್ವಶನ್ನು ಕಂಟೆಂಟ್ ಇರ್ತದೆ ಸೈನ್ಸ್ ಟೆಕ್ಸ್ಟ್ ಬುಕ್ದಂದು. 8th 9th 10th ಪಠ್ಯ ಪುಸ್ತಕದ ಒಳಗಿನಂಥ ಪ್ರಶ್ನೆಗಳನ್ನು ಬರುವಂಥದ್ದು. ಇನ್ನು 8 ಕ್ವಶನ್ ಏನದಾವಲ್ಲ, ಅದು ಸೈನ್ಸ್ ಪೆಡಗೋಗಿ ರಿಲೇಟೆಡ್ ಕ್ವಶನ್ಸ್ ಇರ್ತಾವೆ. ಮ್ಯಾಥ್ಸ್ ಒಳಗೆ ಕೂಡ ಸೇಮ್ 22 ಕ್ವಶನ್ಸ್ ಫ್ರಮ್ ಟೆಕ್ಸ್ಟ್ ಬುಕ್ ಆ್ಯಂಡ್ 8 ಕ್ವಶನ್ಸ್ ಫ್ರಮ್ ಪೆಡಗೋಗಿ. ಈ ರೀತಿ TET ಪ್ರಶ್ನೆ ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರುವಂತಹದ್ದು. ನಾವು ಈ ವಿಡಿಯೋ ಒಳಗಡೆ ಏನು ತಿಳ್ಕೊಂಡ್ರಿ, ಈ CDP ಏನು 30 ಮಾರ್ಕ್ಸಿಗೆ CDP ಐತಲ್ಲ, ಈ CDP ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ, ಯಾವ್ಯಾವ ಟಾಪಿಕ್ಸನ್ನು ನಾವು ಓದಿ ಕವರ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ.